ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಕುಂಬಳಕಾಯಿ ಪಲ್ಯದ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ತುಂಬ ಈಸಿಯಾಗಿ ಮಾಡೋ ಅಂಥದ್ದು, ಮತ್ತು ಕುಂಬಳಕಾಯಿ ತುಂಬಾ ಒಳ್ಳೆಯದು, ಅಂದರೆ ಹೆಲ್ತ್ ವೈಸು ತುಂಬ ಒಳ್ಳೇದಿದು. ಸೊ ಇದ್ರದ್ದು ಅಂದರೆ ತುಂಬ ಈಸಿಯಾಗಿ ಆಗೋ ಅಂಥ ಒಂದು ಪಲ್ಯ, ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಈಗ ಆ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ನಾನು ಇಲ್ಲಿ ಹಣ್ಣು ಕುಂಬಳಕಾಯಿ ಇರೋದು ಅರ್ಧ ತಗೊಂಡಿದ್ದೀನಿ. ಅಂದ್ರೆ ಒಂದು ಮೀಡಿಯಂ ಸೈಜ್ ಅರ್ಧ ಮಾತ್ರ ತಗೊಂಡಿದ್ದೀನಿ. ಸೊ ಅರ್ಧ ಪಲ್ಯ ಮಾಡಿ ಅಂದ್ರೆ ಇದು ತುಂಬಾ ಒದಗುತ್ತೆ, ಅಂದ್ರೆ ಅರ್ಧ ಯೂಸ್ ಮಾಡ್ಬಿಟ್ಟು ಪಲ್ಯ ಮಾಡೋದು. ಇದು ಆಲ್ಮೋಸ್ಟ್ ಒಂದ್ 5ರಿಂದ 6 ಜನಕ್ಕೆ ಆಗುತ್ತೆ. ನೋಡಿ, ಇದನ್ನ ಫಸ್ಟ್ ಸಿಪ್ಪೆ ನೀಟಾಗಿ ತಕ್ಕೋಣ. ಅಂದ್ರೆ ಸಿಪ್ಪೆ ಇದ್ದು ಕೂಡ ಮಾಡ್ಬೋದು, ಬಟ್ ಬೇಯೋದು ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಲೈಟಾಗಿ ಸಿಪ್ಪೆ ತಕ್ಕೊಂಡ್ಬಿಡ್ತೀನಿ. ಸೊ ತಕ್ಕೊಂಡಿದ್ರೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸೊ ಹೆಚ್ಚೋದು ಒಂದೇ ಇದ್ರಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಕಷ್ಟ ಆಗಿರೋ ಪಾರ್ಟ್. ಅದರ್ವೈಸ್ ಪಲ್ಯ ತುಂಬಾ ಬೇಗ ಮುಗ್ದೋಗುತ್ತೆ. ಈಗ ಒಂದು ಪ್ಯಾನ್ ಅಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಅದೆರಡು ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ, ಸ್ಲಿಟ್ ಮಾಡಿ ಹಾಕಿದ್ದೀನಿ ಅದನ್ನ. ಮತ್ತೆ ಒಂದು ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ದಪ್ಪ ಸೈಜ್ 2 ಈರುಳ್ಳಿನ ಅದನ್ನ ಅಷ್ಟೇ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು 2 ನಿಮಿಷ ಇದನ್ನ ಜಸ್ಟ್ ಹಂಗೇನೆ ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಫುಲ್ಲಾಗಿ ಒಣಮೆಣಸಿನ್ಕಾಯಿ ಹಾಕಿರೋನು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತೆ ಒಣಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಣಮೆಣಸಿನ್ಕಾಯಿ ಅಷ್ಟೇ ಒಂದು 5ರಿಂದ 6 ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹೆಚ್ಚಿಟ್ಟಿದ್ನಲ್ಲ ಕುಂಬಳಕಾಯಿ, ಅದನ್ನ ಹಾಕೊಂತಿದ್ದೀನಿ. ಸೊ ಕುಂಬಳಕಾಯಿ ನಿಮ್ಗೆ ಅಂದ್ರೆ ಹಣ್ಣಿರದೇ ಬೇಕು ಅಂತಿಲ್ಲ, ಹಸಿರು ಸಿಗುತ್ತಲ್ಲ ಅದನ್ನ ಕೂಡ ಯೂಸ್ ಮಾಡ್ಬೋದು. ಅವಾಗ ಬೇಕಾದ್ರೆ ನೀವು ಸಿಪ್ಪೆ ತೆಗಿದಲ್ಲೂ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಇದನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಯಿಸ್ಕೋಬೇಕು. ಈ ಪಲ್ಯನ ಆಲ್ಮೋಸ್ಟ್ ಮೀಡಿಯಂ ಮತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊತೀನಿ, ಯಾಕೆಂದ್ರೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡಲ್ಲ, ಹಾಗೇನೆ ಇದನ್ನ ಬೇಯಿಸ್ಕೊಳೋದು. ಹಾಗಾಗಿ ಹೈ ಫ್ಲೇಮ್ ಮಾಡಲ್ಲ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ ಬಿಡ್ತೀನಿ. ನೋಡಿ, ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತೀನಿ. ಅಂದ್ರೆ ಒಂದು 3 to 4 ಮಿನಿಟ್ಸ್ ನಾನು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದೇ ಹೇಳಿದ್ರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸೋದು. ಸೊ ಲಿಡ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಒಂದಿಷ್ಟು ಸ್ಟೀಮು ಅದರಲ್ಲಿ ಮೇಲ್ಗಡೆ ಇದಾಗುತ್ತಲ್ಲ, ಆ ನೀರನ್ನು ಅದ್ರಲ್ಲಿ ಏನಿರುತ್ತೆ ಡ್ರಾಪ್ಸ್ ಅದನ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊತೀನಿ. ಅದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಹಾಕೊಂಡು ಈ ತರ ಮತ್ತೆ ಮಿಕ್ಸ್ ಅಂದ್ರೆ ಒಂದ್ 2-3 ಸತಿ ತೆಗ್ದು ಮಿಕ್ಸ್ ಮಾಡ್ಕೊಂಡು ಓವರ್ ಆಲ್ ಒಂದು 10ರಿಂದ 12 ನಿಮಿಷ ಆಗುತ್ತೆ ಇದು ಪಲ್ಯ. ಅದೇ ಹೇಳಿದ್ನಲ್ಲ, ಲೋ ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳೋದು ಇದನ್ನ. ಈ ಕುಂಬಳಕಾಯಿ ಹೆಚ್ಕೋಬೇಕಾದ್ರೆ ಸ್ವಲ್ಪ ಹಾರ್ಡ್ ಅನ್ಸುತ್ತೆ, ಬಟ್ ಬೇಯೋದ್ ಮಾತ್ರ ತುಂಬಾ ಬೇಗನೆ ಬೇಯುತ್ತೆ. ಈ ಕುಂಬಳಕಾಯ್ದು ಸಿಪ್ಪೆ ತೆಗಿಲೇಬೇಕು ಅಂತ ಏನಿಲ್ಲ, ತೆಗಿದಲ್ಲೇ ಕೂಡ ಮಾಡ್ಬೋದು. ಮತ್ತೆ ಹೆಲ್ತ್ ವೈಸ್ನು ತುಂಬಾ ಒಳ್ಳೇದದು ಸಿಪ್ಪೆ ಸಮೇತ ಮಾಡೋದು. ಬಟ್ ನಮ್ಮ ಮನೇಲಿ ಸಿಪ್ಪೆ ಇಷ್ಟ ಪಡಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಸಿಪ್ಪೆ ತೆಗೆದು ಮಾಡ್ತಿದ್ದೀನಿ ಅಷ್ಟೇ. ಈ ಪಲ್ಯ ಮಾಡ್ಬೇಕಾದ್ರೆ ಸ್ವಲ್ಪ ಮುಂದೆ ನಿಂತೆ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ನಾನು ನೀರ್ ಆಡ್ ಮಾಡಲ್ವಲ್ಲ. ಸೊ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಗಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂತಾ ಇರ್ಬೇಕು. ನೋಡಿ, ಇದು ಆಲ್ಮೋಸ್ಟ್ ಅಂದ್ರೆ ಅಂದ್ರೆ ತುಂಬಾ ಮೆತ್ತಗೆ ಬೇಯೋವರೆಗೂ ಬಿಡ್ಬೇಡಿ ನೀವು. ಅಂದ್ರೆ ಒಂದು 75% ಬೆಂದಿದೆ, ಒಂದ್ ಸ್ವಲ್ಪ ಸಾಫ್ಟ್ ಆಯ್ತು ಅಂದ ತಕ್ಷಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಪೌಡರ್ ಆಡ್ ಮಾಡ್ತಿದ್ದೀನಿ. ಸೊ ಮೆಂತ್ಯನ ಹುರಿದು ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನ ಯೂಸ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕೊಂತೀನಿ. ಅದಕ್ಕೆ ಮುಂಚೆನೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೆ. ಈಗ 1 ಟೇಬಲ್ ಅಂದ್ರೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಒಂದಿಷ್ಟು ಆ್ಯಡ್ ಮಾಡ್ತೀನಿ. ಮತ್ತೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ತೀನಿ. ತೆಂಗಿನ ತುರಿ ಫ್ರೆಶ್ ಆಗಿ ತುರ್ಕೊಂಡಿರೋದು. ಸೊ ಇದನ್ನ ಆ್ಯಡ್ ಮಾಡೋದ್ರಿಂದ ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ತೆಂಗಿನಕಾಯಿನೂ ಕಂಪಲ್ಸರಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊತೀನಿ. ಆಮೇಲೆ ಲಿಡ್ ಓಪನ್ ಮಾಡ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹೇಳಿದ್ನಲ್ಲ, ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊತೀನಿ, ಯಾಕೆಂದ್ರೆ ಒಂದ್ಸತಿ ಸಾಫ್ಟ್ ಆದ್ಮೇಲೆ ಇದು ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದ್ರೆ ತುಂಬಾ ಇದು ಅಂದ್ರೆ ಏನ್ ಗೊತ್ತಾ, ತುಂಬಾ ಮೆತ್ತಗಾಗ್ಬಿಟ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಫುಲ್ ಒಂಥರ ಪೇಸ್ಟ್ ತರ ಆಗ್ಬಿಡುತ್ತೆ. ಸೊ ಆ ತರ ಆಗ್ಬಾರ್ದು ಅಂತ ಅಂದ್ರೆ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಇರಬೇಕಾದ್ರೇನೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಪಲ್ಯ ರೆಡಿ ಆಗೋಗುತ್ತೆ. ಫ್ಲೇಮ್ನ ಆಫ್ ಮಾಡಿಬಿಡಿ. ಸೊ ಪಾತ್ರೆ ಕಾವಿ ಕೂಡ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ, ಇಲ್ಲಿ ಕುಂಬಳಕಾಯಿ ಪಲ್ಯ ರೆಡಿ ಇದೆ. ಇದನ್ನ ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತಿನ್ಕೋಬಹುದು. ತುಂಬ ಟೇಸ್ಟ್ ಆಗಿರುತ್ತೆ. ಬೇಸಿಕ್ ಇಂಗ್ರೀಡಿಯೆಂಟ್ ಇಂದ ತುಂಬ ಈಸಿಯಾಗಿ ಆಗೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.